ಹೇಳಿ ಸರ್, ಸಿನಿಮಾ ನೋಡಿದ್ರಿ ಇವತ್ತು, ಸೊ ಹೇಗೆ ಅನಿಸ್ತಾರೆ ನಿಮಗೆ? ಚೆನ್ನಾಗಿದೆ. ಒಂದು ನ್ಯೂ ಕಾನ್ಸೆಪ್ಟ್, ಒಂದು ಬ್ಲಡ್ ಮಾಫಿಯಾ ಬಗ್ಗೆ ತೆಗೆದಿದ್ದಾರೆ. ಚೆನ್ನಾಗಿ ತೆಗೆದಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಆ್ಯಕ್ಟಿಂಗ್ ಅಂತೂ ಕೇಳಲೇಬೇಡಿ. ವಿಲನ್ಸ್ ಆಗಲಿ ಹೀರೋಸ್ ಆಗಲಿ ಎಲ್ಲರೂ ಸೂಪರ್ ಆ್ಯಕ್ಟಿಂಗ್ ಇದೆ. ಕ್ಲೈಮ್ಯಾಕ್ಸ್ ಒಂಥರ ಡಿಫ್ರೆಂಟ್ ಆಗ್ತಿದೆ. ಚೆನ್ನಾಗಿದೆ. ಓವರಾಲ್ ಆಗಿ ಚೆನ್ನಾಗಿದೆ. ಒಂದು ಎಸ್ ನಾರಾಯಣ್ ಸರ್ದು 50ನೇ ಸಿನಿಮಾ, ಸರ್ 25ನೇ ಸಿನಿಮಾ. ಅವರು ಆ್ಯಕ್ಟಿಂಗು ಮಾಡಿದ್ದಾರೆ. ಒಂದು ಹೊಸದಾಗಿ ಅವ್ರು ತೋರಿಸಿದ್ದಾರೆ. ಅವ್ರನ್ನ ಅವ್ರು ತೋರಿಸ್ಕೊಟ್ಟಿರೋದು. ಸೊ 5D ನಾನೇ ಅಂದ್ಕೊಂಡಿದ್ವಿ, ಆ 5D ಅವ್ರದ್ದೇ ಡಿಫ್ರೆಂಟ್ ಡೈಮೆನ್ಷನ್ ಅನ್ಕೋತೀನಿ. ಸೊ ಚೆನ್ನಾಗಿದೆ ಇದು. ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ. ಇಷ್ಟ ಆಗುತ್ತೆ ನೋಡೋದು. ನೋಡ್ಬೋದು, ಎಲ್ಲರೂ ನೋಡ್ಬೋದು. ಫ್ಯಾಮಿಲಿ ನೋಡೋಂಥ ಫಿಲ್ಮ್ಸ್ ಚೆನ್ನಾಗಿದೆ. ಸರ್ ಸಿನಿಮಾ ನೋಡಿದ್ರಲ್ಲ, ಸೊ ಹೇಗೆ ಅನಿಸ್ತು ಸರ್ ನಿಮಗೆ? ಸರ್ ಇದು ಸಿನಿಮಾ ಒಂದು ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಸಾಮಾನ್ಯ ಮಕ್ಕಳು ಎಲ್ರಿಗೂ ಹಾರ್ಟಲ್ಲಿ ಪಿಂಚ್ ಮಾಡುತ್ತೆ ಇದೊಂದು ಕತೆ. ಸೊ ಇದು ಒಬ್ಬರು ಹೋಗಿ ಇನ್ನೊಬ್ರದ್ದು ಹೇಳೋದು ಬೇಡ. ಪ್ರತಿಯೊಂದು ಮಕ್ಕಳಿಗೂ ಒಂದು ಇದಾಗುತ್ತೆ. ಏನೋ ಯೋಚನೆ ಮಾಡ್ತಾರೆ. ನಾನು ಬ್ಲಡ್ ಕೊಡುವಾಗ ನಾನು ಥಿಂಕ್ ಮಾಡ್ತೀನಿ, ನಾನು ಕೊಡ್ಬೋದಾ, ಕೊಡಬೇಡವಾ, ಕೊಟ್ಟಿದ್ರೆ ಇದು ಏನಾಗುತ್ತೆ, ಒಳ್ಳೇದಕ್ಕೆ ಯೂಸ್ ಮಾಡ್ತೀರಾ, ಕೆಟ್ಟದಕ್ಕೆ ಯೂಸ್ ಮಾಡ್ತಾರಾ ಅಂತಾರೆ. ಥಿಂಕ್ ಮಾಡೋಕ್ಕೆ ನಂಗೆ ಆ್ಯಕ್ಚುಲಿ ಐ ಫೀಲ್ ವೆರಿ ಎಮೋಷ್ನಲ್, ರಿಯಲಿ. ಟಚಿಂಗ್. ಇಲ್ಲ, ನಿಜವಾಗ್ಲೂ 1% ನನಗೆ ಗೊತ್ತಿಲ್ಲ. ಸಿನಿಮಾ ಬಂದು ತಿಳ್ಕೊಂಡ್ರೆ ಎಸ್ ನೌ ಇಟ್ ಮೇಕ್ಸ್ ಮೀ ಟು ಥಿಂಕ್, ರಿಯಲಿ. ಥ್ಯಾಂಕ್ ಯು. I request everybody come and watch this and motivate the team, and please, it is a very good message and forward to your friends and family. ಒಳ್ಳೆಯದಾಗಲಿ. ಇದು ಚೆನ್ನಾಗಿ ತೋರಿಸಿದ್ದಾರೆ. ಜನ ಪ್ರೋತ್ಸಾಹ ಕೊಡಬೇಕು. ಕನ್ನಡ ಫಿಲಮ್ಗಳು ಚೆನ್ನಾಗಿ ನೋಡಬೇಕು. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಎಸ್ ನಾರಾಯಣ್ ಅವ್ರು ಫ್ಲೇವರ್ ಚೇಂಜ್ ಮಾಡಿದ್ದಾರೆ ಅಂದರೆ ಒಂಥರ ಇದು ಫಸ್ಟ್ ಟೈಮ್ ಅವ್ರು ಈ ಥರ ಟ್ರೈ ಮಾಡಿರೋದು. ಇಷ್ಟ ಆಗುತ್ತಾ ಅದು? ಇಲ್ಲ, ತುಂಬ ಚೆನ್ನಾಗಿದೆ. ಎಸ್ ನಾರಾಯಣ್ ಅವ್ರು ಚೆನ್ನಾಗಿದ್ದಾರೆ. ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ. ಹೊಸ ಮುಖಗಳು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೆಸೇಜ್. ಹೌದು, ಮೆಸೇಜ್ ಇದೆ. ನೋಡ್ಬೇಕು, ಎಲ್ಲರೂ ನೋಡಬೇಕಾಗಿರೋದು. ಹೇಗಿದೆ ಸರ್? ಚೆನ್ನಾಗಿದೆ. ಚೆನ್ನಾಗಿದೆ. ಹೇಗಿದೆ ಸರ್? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಹೇಗಿದೆ ಸರ್? ಹೇಗಿದೆ ಸರ್? ಹೇಗಿದೆ ಸರ್? ಸರ್ ಹೇಗಿದೆ ಸರ್? ನೋಡ್ಬೋದು. ಹೇಗಿದೆ? ಏನು ಇಷ್ಟ ಆಯ್ತು ಸರ್? ಬಾಸ್ ವಿಷ್ಣುವರ್ಧನ್ ಬಾಸ್ ಫಿಲಮ್ ಚೆನ್ನಾಗಿದೆ. ಬ್ಲಡ್ ಡೊನೇಷನ್ ಬಗ್ಗೆ ಎಲ್ಲ ಇದೆ. ತಾಯಿ ಮತ್ತು ಬೇರೆ ಇದ್ರ ಎಮೋಷನ್ಸ್ ಎಲ್ಲ ಇದೆ. ಒಳ್ಳೊಳ್ಳೆ ಹಾಡಿದೆ. ಫಿಲಮನ್ನು ಚೆನ್ನಾಗಿ ತೆಗ್ದಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು ಅಂತ ನಾನು ಹೇಳ್ತೀನಿ. ಸಿನಿಮಾಯಿಂದ ಏನು ತಿಳ್ಕೊಂಡ್ರೆ ನೀವು? ಏನು ಇಷ್ಟ ಆಯ್ತು? ನನಗಿಷ್ಟ ಆಗಿದ್ದು ಅದೇ ಬ್ಲಡ್ ಮಾಫಿಯಾ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಅದರಿಂದ ಹೆಂಗೆ ಮೋಸ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದೆ ಇದರಲ್ಲಿ. 5ಗೆ ಏನು ರೇಟಿಂಗ್ ಮಾಡ್ತೀರಾ? ಹಾಂ, 5ಗೆ ಟೋಟಲ್ 5ಗೆ 4 ಕೊಡ್ತೀನಿ.